ಸೌಂದರ್ಯ ಲಹರಿಯ 60ನೇ ಶ್ಲೋಕ ಏನ್ ತಿಳಿಸುತ್ತೆ ಅಂತ ತಿಳಿಸೋ ಸಮಯ ನೀವೇನ್ ಹೇಳ್ತೀರಾ? ಸೌಂದರ್ಯ ಲಹರಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಆದಿಶಂಕರಾಚಾರ್ಯರ ಮುಖಾಂತರ ಬಂದಿರತಕ್ಕಂಥ ಪ್ರತಿಯೊಂದನ್ನು ಇವತ್ತಿನ ದಿವಸ ಜೀವಾರ್ಥವನ್ನ ತಿಳಿಸಬೇಕಾದ ಧರ್ಮ. ವಿದ್ಯೆ ಮತ್ತು ವಿಂಧ್ಯ ಆಗಿರ್ತಕ್ಕಂಥವಳು ಜಲತತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಪುರುಷಾಕರ್ಷಣೆಯನ್ನು ಹೇಳ್ಕೊಡತಕ್ಕಂಥವಳು. ಅಂದರೆ ಸಾಧಾರಣವಾಗಿ ಗಂಡಸರು ಹೆಣ್ಣು ಮಕ್ಕಳು ಕಂಡ್ರೆ ಒಂದು ಸ್ವಲ್ಪ ತಾತ್ಸಾರದಿಂದ ಕಾಣ್ತಾರೆ. ಇಲ್ಲ ಕೆಲವರು ಏನು ಮಾಡಿದ್ರೆ ಗಂಡಂದ್ರು ಮದುವೆ ಮಾಡ್ಕೊಂಡು ಹೆಂಡ್ತಿನೇ ಲಕ್ಷಣವಾಗಿರ್ತಾಳೆ, ಸೂಪರ್ ಆಗಿರ್ತಾಳೆ, ಫಸ್ಟ್ ಕ್ಲಾಸ್ ಆಗಿರ್ತಾಳೆ. ಆದರೂ ಅದೇನೋ ನೋಡಿದ್ರೆ ಸಿಡಿಮಿಡಿ, ಸರಿ ಏನೋ ಇವ್ರ ಅಪ್ಪನ ಮನೆ ಆಸ್ತಿ ತಿಂದಂಗೆ ಕಟ್ಕೊಳ್ಳೋದು ಯಾಕೆ ನನಗೂ ಅರ್ಥ ಆಗಿಲ್ಲ. ಅಂದರೆ ಸಾಧಾರಣವಾಗಿ ನೋಡಿ ನೀವು ಕಪ್ಪಗಿರೋರಿಗೆಲ್ಲ ಬಿಳಿ ಹೆಂಡ್ತಿ ಫಸ್ಟ್ ಕ್ಲಾಸಾಗಿ ಸಿಗ್ತಾರೆ, ಅದೃಷ್ಟ ಮಾಡಿದಾರೇನೋ ಅನ್ಸುತ್ತೆ. ಇಲ್ಲ ಬೆಳ್ಳಗಿರೋರಿಗೆ ಫಸ್ಟ್ ಕ್ಲಾಸ್ ಆಗಿರೋ ಹೆಂಡ್ತಿನೂ ಸಿಗ್ತಾಳೆ. ಒಳ್ಳೆ ಜೋಡಿ, ಈಡು ಜೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಕೆಲವ್ರಿಗೆ ರಾಮ ಅಯ್ಯೋ ಕತ್ಲಲ್ಲಿ ಕೂಡ ಕಾಣಲ್ಲಪ್ಪ ನನ್ನ ಹೆಂಡ್ತಿ ಅನ್ಬೇಕು, ಆ ಥರ ಇರ್ತಾಳೆ. ಅದಕ್ಕೆ ಜೀವನದಲ್ಲಿ ಬಣ್ಣ ಅಲ್ಲ ಮುಖ್ಯ, ಒಳಗಡೆ ಆಂತರಿಕ ಸೌಂದರ್ಯ. ಇಂಥ ಸೌಂದರ್ಯವನ್ನ ಸೌಂದರ್ಯ ಲಹರಿ ಪರಮೇಶ್ವರನ್ನೇ ಹೇಳ್ತಾನೆ. ನೀಲವರ್ಣನಾಗಿರ್ತಕ್ಕಂಥ ನಾನು, ಕಾಳಿ ಆಗಿರ್ತಕ್ಕಂಥ ನೀನು, ನಮ್ಮಿಬ್ಬರ ವರ್ಣದಲ್ಲಿ ಅವನು ಬಿಳಿ. ಅದಕ್ಕೆ ಶ್ವೇತಾಂಬರ ದೇವ ಪರಮೇಶ್ವರ, ಅವನು ಬೆಳ್ಳಗಿರ್ತಾನಂತೆ. ಅದು ಯೌವನ, ಆ ಕಟ್ಟುಮಸ್ತು, ಆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಸತ್ಯಂ ಶಿವಂ ಸುಂದರಂ, ಅವನಷ್ಟು ಸುಂದರ ಯಾರೂ ಇಲ್ಲ. ಅಂತ ಶಿವನಿಗೆ ಹೆಂಡತಿಯಾಗಿರೋಳು ಕಾಳಿ. ಆ ದುರ್ಗಾ ಬಣ್ಣ ಅಂದರೆ ನೇವಿ ಬ್ಲೂ ಆಲ್ಮೋಸ್ಟ್. ಅದಕ್ಕೆ ಬ್ಲೂ ಬ್ಲ್ಯಾಕ್ ಎರಡು ಸೇರ ಆ ನೇವಿ ಬ್ಲೂನಲ್ಲಿ ಇವಳನ್ನ ಕಾಳಿ ಆಗಿರ್ತಕ್ಕಂಥವಳನ್ನ ಕಪ್ಪಾಗಿದ್ರು ಫಸ್ಟ್ ಕ್ಲಾಸ್ ಆಗಿದೆ. ಅದಕ್ಕೆ ಕರ್ನಾಟಕದಲ್ಲಿ ಇವತ್ತು ಕಸ್ತೂರಿ ಅನ್ನೋದೇನಕ್ಕೆ ಅಂದರೆ ಕಸ್ತೂರಿ ಬಣ್ಣದಲ್ಲಿರ್ತಕ್ಕಂಥವಳು. ಅದಕ್ಕೆ ನೋಡಿ ಕಪ್ಪು ಕಸ್ತೂರಿ. ಆದರೂ ಸಹ ಅಧ್ವಾನ ಅನ್ನೋದಕ್ಕೆಲ್ಲ ಇಂಪಾರ್ಟೆಂಟು, ಒಳಗಡೆ ಇರೋ ಸೌಂದರ್ಯಕ್ಕೆ. ಶಂಕರಾಚಾರ್ಯರು ಸತಾ ಭಗವತ್ತ ಕೃಪಾ ಕಟಾಕ್ಷದಲ್ಲಿ ಆ ಬಿಸಿಲಲ್ಲಿ ಸುತ್ತಾಡ್ತಾ ಇದ್ದಾಗ, ಇವತ್ತು ನೀವು ಕಾಶಿ ಕ್ಷೇತ್ರಕ್ಕೆ ಹೋಗಿ, ಯಾವ ಕಾಲಕ್ಕೆ ಹೋಗಿ ಎಷ್ಟು ಕಪ್ಪಾಗ್ತೀರ ಅಂದರೆ ಶ್ವೇತಕ್ಕೆ ಹೋದಾಗ ಕಪ್ಪಾಗೋದು ಗ್ಯಾರಂಟಿ. ಮನುಷ್ಯನಿಗೆ ಇಂಪಾರ್ಟೆಂಟ್ ನೋಡಿ, ಚಳಿಗಾಲದಲ್ಲಿ ಹಿಮದ ಹತ್ರ ಹೋದ್ರೂ ಕಪ್ಪಾಗ್ಬಿಡ್ತೀವಿ, ನೀಲಿ ಆಗ್ಬಿಡ್ತೀವಿ, ಕಪ್ಪಗಾಗಿ ಬರ್ತಾನೆ ಮನುಷ್ಯ. ಜಾತಕ್ಕಾಗ್ತಾನೆ ಅಂದರೆ ದೇಹದಲ್ಲಿ ಇರೋ ಸೌಂದರ್ಯ ಯಾವ ಕಾಲಕ್ಕಾದ್ರೂ ಚೇಂಜ್ ಆಗುತ್ತೆ. ಎಷ್ಟೋ ಜನಕ್ಕೆ ಬೆಳ್ಳಗಿರೋರಿಗೆ ಮಂಗು ಬಂದ್ಬಿಟ್ರೆ ಅಯ್ಯೋ ಹಿಂಗಾಗೋಯ್ತು, ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ, ಅದು ಯಾಕೆ ಹಿಂಗಾಗೋಯ್ತು. ಆ ಟೈಮ್ ಕರೆಕ್ಟಾಗಿ ಒಂದು ಮಗು ಹುಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಆ ಮಗುನು ಕೂಡ ಅಯ್ಯೋ ಇವ್ನು ಹುಟ್ಟಿದ ಎರ್ದಿದ್ದವನು, ನಾನು ಹಿಂಗಾಗೋಯ್ತು ತಿಳುತ್ತಾ ಇದ್ದ ನಂತರಪ್ಪ. ಸುಳ್ಳಲ್ಲ. ಎಷ್ಟೋ ಜನ ತಮ್ಮ ಬ್ಯೂಟಿ ಕಾನ್ಷಿಯಸ್ನ ಗಂಡನ್ನ ಮಕ್ಕಳು ಕೂಡ ಕೇರ್ ಮಾಡಲ್ಲ. ಏನೋ ಎಲ್ಲೋ ಹುಟ್ಟು ಬಂದ್ಬಿಟ್ಟಿದೀವಿ ಅಂತ. ಎಲ್ಲರೂ ಬಿಳಿ ಜಿರಳೆಯಾಗಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ರೀ. ಜಗತ್ತಲ್ಲಿ ತಿಳ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿ ಯಾರು ಬೆಳ್ಳಗಿರ್ತೀರೋ ರೋಗಗಳು ಭಾಳ ಚೆನ್ನಾಗಿ ಹತ್ತಿರವಾಗಿ ಬೇಗ ಬರುತ್ತೆ. ಯಾವತ್ತೂ ತಿಳ್ಕೊಳ್ಳಿ. ಕೆಲವು ಚಿಕ್ಕ ಮಕ್ಕಳು ಇವತ್ತಿನ ದಿವಸ ಏನಂತಾರೆ ಗೊತ್ತಾ, ನಾನು ಅಪ್ಪನ ಥರ ಇದ್ದೀನಪ್ಪ ಅಂತ ಹೇಳ್ಕೊಳ್ಳೋದು ಬೇರೆ, ದಿಮಾಕು ದುರಹಂಕಾರ. ಇಲ್ಲ ನಾನು ಅಮ್ಮನ ಥರ ಇದ್ದೀನಪ್ಪ ಅಂತ. ಅಂದರೆ ಒಂದು ಕಡೆ ಹೀಯಾಳಿಸೋದು ಅನ್ನೋದು ಭಾವನೆ ಆ ಮಕ್ಕಳಲ್ಲಿ ಬರಬಾರ್ದು. ಯಾತ್ ಕಪಾಳ ಹೊಡಿಬೇಕು ಆ ಟೈಮ್ಗೆ. ಏನು ಅನ್ಕೊಂಡಿದ್ದೆ ನೀನು? ಹುಟ್ಟೋದು ಧರ್ಮ ನಮ್ಮದಲ್ಲ, ಹೀಗೆ ಬಂದಿರೋದೇ ಪ್ರಕೃತಿ ನಿಯಮ. ಅದಕ್ಕೆ ಶಂಕರಾಚಾರ್ಯನ ಸ್ವಾಗತಿಸಿ ಈ ಸೌಂದರ್ಯ ಲಹರಿಯಲ್ಲಿ ಇವತ್ತಿನ ದಿವಸ ವಿಂಧ್ಯಾದೇವಿನ ಸ್ಮರಣೆ ಮಾಡ್ಕೊಳ್ಳೋಣ. ಹೆಂಗಸರಿಗೆ ಗಂಡಸರ ಪುರುಷಾಕರ್ಷಣೆ, ಪುರುಷರಿಗೆ ಸ್ತ್ರೀಯಾಕರ್ಷಣೆ ಮಾಡ್ಕೊಳ್ಳೋ ಶಕ್ತಿಯನ್ನು ಆ ದೇವಿ ಕೊಡ್ತಾಳೆ. ಇವಳು ಉಗ್ರವಾಗಿರ್ತಾಳೆ, ವಿಕಾರವಾಗಿರ್ತಾಳೆ, ಆದರೂ ಕೊಡ್ತಕ್ಕಂಥ ಸೌಂದರ್ಯ ಅಂತ ಇಂಥದ್ದಲ್ಲ. ಶಂಕರಾಚಾರ್ಯ ಬನ್ನಿ ಬನ್ನಿ. ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಇವಳಿಗೆ ನಾಗಶೇಷ ಅಂತ ಕರೀತಾರೆ. ನಾಗಶೇಷ ಅಂದರೆ ಹಾವಿನ ತತ್ವ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೆ ಸೌಂದರ್ಯವನ್ನು ಹೆಚ್ಚೋದು ರಾಹು ಅಂತ, ಕಳೆಯನ್ನು ಕೊಡೋದು ರಾಹು ಅಂತ. ಕೆಲವರು ನೋಡಿ ಕಪ್ಪಾಗಿದ್ರು, ಏನು ಕಳೆ ನೋಡಿ, ಆ ಕಣ್ಣು ಆ ಮೂಗು ಎಲ್ಲ ಬ್ಲ್ಯಾಕ್ ಇದ್ರು ಬ್ಯೂಟಿ ಕಣೆಯ ಅಂತಾರೆ. ಇವತ್ತಿನ ದಿವಸ ಮೈಕಲ್ ಜಾಕ್ಸನ್ನು ಆ ಸತ್ತೋಗಕ್ಕೆ ಮೊದಲು ಅವನು ಗಣ್ಣ ಇದ್ದಿದ್ದು ಹೇಗೆ ಅಂದರೆ ಕಪ್ಪಗಿದ್ದ, ಯಾರನ್ನೋ ಪಾಪ ಪ್ರೀತಿಸಿದ ಮೇಲೆ ಅವಳು ಸತ್ತೋದಲ್ಲ ಅನ್ನೋ ಒಂದೇ ವ್ಯಥೆನಲ್ಲಿ ಆ ಟಿಶ್ಯೂಸ್ ಎಲ್ಲ ಚೇಂಜ್ ಮಾಡಿ 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 ಬ್ಲಡ್ ಸ್ಟೇನ್ಸ್ನೇ ತೆಗೆದುಹಾಕ್ಬಿಟ್ಟ. ತದನಂತರ ಏನಾಯಿತು, ಬೆಳ್ಳಗಾಗೋದ ಬೆಳ್ಚ್ಕೊಂಡ್ಬಿಟ್ಟ. ಯಾವುದು ತಿಳ್ಕೊಳ್ಳಿ, ಒಳಗಡೆ ಇರ್ತಕ್ಕಂಥ ರೆಡ್ ಬ್ಲಡ್ ಸೆಲ್ಸು ವೈಟ್ ಬ್ಲಡ್ ಸೆಲ್ಸು ಇನ್ಯಾಕ್ಟಿವ್ ಆಗ್ತಾ ಇರಬೇಕು, ರೆಡ್ ವೈಟ್ ಆಗ್ತಾ ಇರಬೇಕು, ವೈಟ್ ರೆಡ್ ಆಗ್ತಾ ಇರಬೇಕು. ಹಾಗೇ ಇದ್ರೇ ಬಣ್ಣಗಳಲ್ಲಿ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನಕ್ಕೂ ರೋಗಗಳು ಬರಲ್ಲ. ಇವತ್ತು ನೋಡಿ ಎಷ್ಟೋ ಜನಕ್ಕೆ ವೈಟ್ ಪ್ಯಾಚಸ್ ಅಂತಾರೆ, ಇಲ್ಲದೇ ಬ್ಲಡ್ ಸ್ಟೇನ್ಸ್ ಅಂತಾರೆ, ಇಲ್ಲ ಯಾವುದಾದ್ರು ತೊನ್ನು ಅಂತಾರೆ, ಇಲ್ಲ ಕುಷ್ಠರೋಗ ಅಂತಕ್ಕಂಥ ಸ್ಕಿನ್ ಡಿಸೀಸಸ್ ಅಂತಾರೆ, ಚರ್ಮ ಪೀಲ್ ಆಗ್ತಾ ಇರುತ್ತೆ, ಎಲ್ಲ ಚರ್ಮಗಳು ಏಳ್ತಾ ಇರುತ್ತೆ. ಅದಕ್ಕೆ ಯಾಕೆಂದರೆ ಒಳಗಡೆ ಇರತಕ್ಕಂಥ ಆಂತರಿಕ ಸೌಂದರ್ಯ ಮನುಷ್ಯ ಎಷ್ಟು ಶುದ್ಧವಾಗಿದ್ದಾನೆ ಅಂತ ತೋರಿಸ್ಕೊಡುತ್ತೆ. ಯಾವುದು ತಿಳ್ಕೊಳ್ಳಿ, ಒಳಗಡೆ ಚೆನ್ನಾಗಿತ್ತು ಅಂದರೆ ಮನುಷ್ಯ ಚೆನ್ನಾಗಿರ್ತಾನೆ, ಒಳಗಡೆ ಕೆಟ್ಟೋಯ್ತು ಅಂದರೆ ಶನಿ ಹಾಗೇ ಕೆಡಿಸ್ಬಿಡ್ತಾನೆ. ಇದಕ್ಕೆ ಕಾರಣ ಇವಳು ಮುಖ ಬಂದು ಕಪ್ಪಗಿರ್ತಾಳೆ, ಶೇಷಶಾಹಿಯಲ್ಲಿ ಕೂತಿರ್ತಾಳೆ, ಆಲಂಗನ ಮಾಡ್ಕೊಂಡಿರ್ತಾಳೆ ಕೃಷ್ಣ ಸ್ವರೂಪದಲ್ಲಿ. ಅದಕ್ಕೆ ಕೃಷ್ಣವರ್ಣ ಅಂತ ಕರೀತಾರೆ. ತದನಂತರ ಸರಸ್ವತಿ ವೀಣೆ ವಿಂಧ್ಯಾವಾಸಿನಿಯಾಗಿರ್ತಾಳೆ. ಅದಕ್ಕೆ ಇವಳನ್ನ ವಿಂಧ್ಯಾವಾಸಿನಿ ಅಂತ ಕೂಡ ಕರೀತಾಳೆ. ಇವಳನ್ನ ಸ್ತ್ರೀ ಆಕರ್ಷಣೆ ಪುರುಷಾಕರ್ಷಣೆ ಮಾಡ್ತಾಳೆ.
ಹೆಣ್ಣು ಮಕ್ಕಳಿಗೆ ಗಂಡಸು ಆಕರ್ಷಣೆ ಅಂದರೆ ಗಂಡ ಹೀಗೆ ನೋಡಿದ ತಕ್ಷಣ ಏನೇ ಅನ್ಬೇಕು ಅವನು. ಗಂಡ ಅಕಸ್ಮಾತ್ ಹಿಂಗೆ ನೋಡಿದ ತಕ್ಷಣ ಹೆಣ್ಣನ್ನ ಬಂದೆ ಕಣ್ರಿ ಅನ್ಬೇಕು. ಅಂದರೆ ಗಂಡ ಹೆಂಡತಿ ಓಕೆ, ಯಾರನ್ನೋ ಪಕ್ಕದ ಮೇಲೆ ಕರೆದು ಬಿಟ್ಟಿರ ಆಮೇಲೆ ಪಾಪ ಅವ್ರ ಯಜಮಾನ್ರೆಲ್ಲ ಬೇಕು ಅಂತಾರೆ. ಬನ್ನಿ ಶ್ಲೋಕ ನೋಡೋಣ. असौनासावंशः तुहिनगिरिवंशध्वजपटि त्वदीयो नेदीयः फलतु फल अस्माकमुचितम् वहत्यन्तर्मुक्ताः शिशिरकरनिश्वासगलितम् समृद्ध्यायस्तासाम् बहिरपि स मुक्ता मणिधरः असौ नासावंशः तुहिनगिरिवंशध्वजपटि त्वदीयो नेदीयः फलतु फलम् अस्माकमुचितम् वहत्यन्तर्मुक्ताः शिशिरकरनिश्वासगलितम् समृद्ध्यायस्तासाम् बहिरपि स मुक्ता मणिधरः ಸಾಯಸ್ತಾಂ ಅಂದರೆ ಚರ್ಮವನ್ನ ಬದಲಾಯಿಸು. ಮಣಿಧರ ಮುಕ್ತ ಮಣಿಧರ ಯಾರೋ ಹಾವು ಅಂದರೆ ನಾಗಮಣಿಯನ್ನೇ ಎತ್ಕೊಂಡು ಹೋಗೋ ಹಾವು. ಅವಳು ಯಾವ ಕಾಲಕ್ಕೂ ಚರ್ಮವನ್ನ ವಿಜ್ಞಾಪದಿಂದ ಪರಿಪೂರ್ಣವಾಗಿ ದೇಹದಿಂದ ತ್ಯಜಿಸುತ್ತೆ. ವಿಜ್ಞಾಪವನ್ನು ಭಗವಂತನಲ್ಲಿ ಮಾಡ್ಕೊಳ್ಳುತ್ತೆ. ಮಣಿ ಹೊರಗಡೆ ಇಡುತ್ತೆ, ದೇಹವನ್ನು ಶುಚಿರ್ಭೂತಪಡಿಸ್ಕೊಳ್ಳುತ್ತೆ. ಪ್ರತಿಯೊಂದು ಹಾವು ಆ ಸಮಯಕ್ಕೆ ಅದನ್ನು ಪರಿವರ್ತನೆ ಮಾಡ್ಕೊತಾ ಹೋಗುತ್ತೆ. ತದನಂತರ ಮತ್ತೆ ಮಣಿಯನ್ನು ಸ್ವೀಕರಿಸುತ್ತೆ, ತಗೊಂಡು ಹೋಗುತ್ತೆ. ದೇಹದಲ್ಲಿರ್ತಕ್ಕಂಥ ಮಣಿ ಪರಿವರ್ತನಾಂ. ಅದಕ್ಕೆ ಅಸೌಹ. ಅಸೌಹ ಅಂದರೆ ಯಾವತ್ತೂ ತನ್ನದಲ್ಲದೆ ಇರತಕ್ಕಂಥದ್ದನ್ನ ಅಲ್ಲಿಟ್ಟು ದೇಹವನ್ನು ತ್ಯಜಿಸ್ತಕ್ಕಂಥ ವಿಚಾರ. ಅದಕ್ಕೆ ರೋಷ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಒಂದು ಸರಿ ಚರ್ಮ ತೆಗೆದಾಗ ನೀವು ಹಾವು ನೋಡಿ, ಸಾಧಾರಣವಾಗಿ ಪರೆಯನ್ನು ತೆಗೆದು ಬಿಸಾಕದ ಮೇಲೆ ಹಾವು ಭಾಳ ಸ್ಪೀಡಾಗಿ ಹೋಗುತ್ತೆ, ರೋಷ ಜಾಸ್ತಿ. ಹಳೆಯದನ್ನು ತೆಗೆದು ಫಸ್ಟ್ ಕ್ಲಾಸಾಗಿ ಓಡ್ತಾ ಇರುತ್ತೆ. ಹಾಗೆ ಮನುಷ್ಯನಿಗೂ ಅಷ್ಟೇ, ಪ್ರತಿಯೊಂದು ಸಲ ಶನಿ ಕಾಟ, ಪ್ರತಿಯೊಂದು ಸಲ ರಾಹು ಕಾಟ, ಪ್ರತಿಯೊಂದು ಸಲ ಕುಚಕಾಟ. ಹೀಗೆ ಬಂದಾಗ ಅವನ ಸೌಂದರ್ಯವನ್ನು ಕೆಡಿಸುತ್ತೆ, ಆರೋಗ್ಯವನ್ನು ಕೆಡಿಸುತ್ತೆ, ತದನಂತರ ಮತ್ತೆ ಚೈತನ್ಯ ನೀಡುತ್ತೆ. ಅದೇ ಪ್ರಕೃತಿಯ ನಿಯಮ. ಆ ನಿಯಮವನ್ನು ಯಾವ ಕಾಲಕ್ಕೂ ನೀವು ಆಂತರಿಕವಾಗಿರ್ತಕ್ಕಂಥ ಸೌಂದರ್ಯ ದೇವಿ ಇವಳನ್ನ ಯಾವತ್ತಿದ್ರೂ ಸ್ಮರಣೆ ಮಾಡ್ಕೊತಾ ಇದ್ದರೆ ನಿಮ್ಮ ಒಳಗಿರೋ ಆಂತರಿಕವನ್ನು ಸರಿಪಡಿಸುತ್ತೆ. ಯಾವ ರೋಗಗಳನ್ನು ಹತ್ತಿರ ಬಡಿಸಲ್ಲ. ನಿಮ್ಮ ಆಂತರಿಕ ಸೌಂದರ್ಯಕ್ಕಿಂತ ಹೊರ ಸೌಂದರ್ಯ ಕೂಡ ಭಾಳ ಚೆನ್ನಾಗಿ ಹೆಚ್ಚಿಸ್ತಾಳೆ. ಇವಳಲ್ಲಿ ಏನು ಅಂದರೆ ಕಾಂತಿಗಳನ್ನು ಕೊಡ್ತಾಳೆ. ಕೆಲವರಿಗೆಲ್ಲ ಗ್ಲೇಜಿಯಸ್ ನೋಡಿ, ಆ ಸ್ಕಿನ್ನು ಏನು ಶೈನಿಂಗು ಅಬ್ಬಬ್ಬಾ ಅಂತಾರೆ. ಕೆಲವರೆಲ್ಲ ಒಡಕಲು ಸ್ಕಿನ್ನು, ಅಯ್ಯೋ ನೋಡಿ ಹೆಂಗೆ ಇದ್ದಂಗಿದ್ದಾನೆ ಅಂತಾರೆ. ಕೆಲವರಿಗೆಲ್ಲ ಆ ಹುಡುಗಿನ ನೋಡ್ತಾ ಇರ್ತಾಳೆ, ಬೆಳ್ಳಗಿರ್ತಾಳೆ, ಫಾರಿನ್ ಹಂಗೇನೆ ಬೆಳ್ಳಗಿರ್ತಾಳೆ, ನೋಡಕ್ಕಷ್ಟೇ, ಹತ್ರ ಹೋಗಿ ನೋಡ್ಕೋತ ಬರೀ ಚುಕ್ಕೆನೆ ಮುಖ ಪೂರ್ತಿ. ಅರ್ಥ ಆಯ್ತಾ? ಯಾವತ್ತೂ ದೂರದ ಬೆಟ್ಟ ನುಣ್ಣಗಿರುತ್ತೆ ಅಂತ ಅನ್ಕೊಂತೀರಾ, ಫಸ್ಟ್ ಕ್ಲಾಸ್ ಏನು ಫಿಗರ್ ಅಂತೀರಾ. ಹತ್ರ ಹೋದಾಗ ಗೊತ್ತಾಗತ್ತೆ, ಅಯ್ಯೋ ನಮ್ಮ ಇಂಡಿಯನೇ ವಾಸಿಯಪ್ಪ ಅನ್ಕೊಂಡು ವಾಪಸ್ ಬಂದ್ಬಿಡ್ತೀರ. ಅದಕ್ಕೆ ಟ್ರೈನ್ ಹೋಗಿ ಟಿಕೆಟ್ ತೊಗೊಂಡು ವಾಪಸ್ ಬರೋಕ್ಕೋಸ್ಕರ ಅದಕ್ಕೆ ಹೇಳೋದು, ಜೀವನದ ಯಾವುದೇ ಒಂದು ಬೆಟ್ಟ ದೂರ ಇರೋದನ್ನು ನೋಡಿದಾಗ ನುಣ್ಣಗೆ ಇರುತ್ತೆ, ಹತ್ರ ಹತ್ತಿ ನೋಡಿದಾಗ ಬಂಡೆ, ಕಲ್ಲು, ಮುಳ್ಳು, ಬೆಟ್ಟ ಹತ್ತೋ ಅಷ್ಟರಲ್ಲಿ ಮರ, ಗಿಡ, ಜಾಲಿ ಮರ, ಅಯ್ಯೋ ರಾಮ ಬಹಳ ಕಷ್ಟ. ಅದಕ್ಕೆ ಬೆಟ್ಟ ಹತ್ತೋದು ಹೇಗಿದೆಯೋ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಸಾಗಬೇಕಾದ ಕಷ್ಟಗಳನ್ನು ದಾಟಿ ಹೋಗೋ ಶಕ್ತಿ ಕೊಡೋಳು ವಿಂಧ್ಯಾವಾಸಿನಿ. ಅದಕ್ಕೆ ವಿಂಧ್ಯಾವಾಸಿನಿ ಹೇಳ್ತಾಳಂತೆ, ಜಲಪರ್ವತ ಸ್ವರೂಪೇ. ಅದಕ್ಕೆ ಅವಳು ಜಲದಿಂದ ಹೀಗೇ ನೀರು ಹರಿತಾ ಇದ್ರೆ ಸಾಧಾರಣವಾಗಿರೋ ಜಾಗದಲ್ಲಿ ಯಾವ ನೀರಾದ್ರೂ ಹರಿಯುತ್ತಂತೆ. ಜಲಪರ್ವತ ಸ್ವರೂಪ ಅಂದರೆ ಕಷ್ಟಗಳನ್ನೆಲ್ಲ ದಾಟಿ ಬರೋ ನದಿ ವಿಂಧ್ಯಾವಾಸಿನಿ. ಅದಕ್ಕೆ ಆ ವಿಂಧ್ಯಾವಾಸಿನಿ ಥರ ನೀವು ನಿಮ್ಮ ಜೀವನವನ್ನು ಸಾಗಿಸ್ಬೇಕು. ಅಂಥ ಒಂದು ಸೌಂದರ್ಯವನ್ನು ನೀವು ಮಾಡ್ಕೋಬೇಕು. ದೂರಕ್ಕೆ ನೋಡ್ತಾ ಇದ್ರೆ ವಿಂಧ್ಯಾವಾಸಿನಿ ಇದ್ದಂಗಿರಬೇಕು. ಆದರೆ ಅದೆಷ್ಟು ಕಷ್ಟಪಟ್ಟು ಯಾವ ದಾರಿಗಳಲ್ಲಿ ಬರುತ್ತೋ ಹಾಗೆ ನೀವುಗಳು ನಿಮ್ಮ ಜೀವನವನ್ನು ಸಾಗಿಸ್ತಾ ಸ್ತ್ರೀಯಾಕರ್ಷಣೆ, ಪುರುಷಾಕರ್ಷಣೆ ಆ ಸಮಯಕ್ಕೆ ತಾತ್ಕಾಲಿಕವಾಗಿ ಮಾಡ್ಕೊತಾ ಹೋಗಬೇಕು. ಯಾವತ್ತೂ ಒಳಗಡೆ ಆಂತರಿಕವಾಗಿ ಶುದ್ಧೀಕರಣ ಪಡಿಸ್ಕೊತಾ ಇರಿ. ಭಗವತಿ ಕೃಪಾಕಟಾಕ್ಷ ಈ ದೇವಿನ ಸ್ಮರಣೆ ಮಾಡ್ಕೊಳ್ಳಿ. ರೌದ್ರವಾಗಿದ್ದರೂ ಭಗವತಿ ಕೃಪಾಕಟಾಕ್ಷ. ಇವತ್ತು ಎಷ್ಟೋ ಜನ ಈಶ್ವರನ ಯಾಕೆ ಪೂಜೆ ಮಾಡಲ್ಲ ಅಂತ ಎಷ್ಟೋ ಜನ ಕೇಳಿದಾಗ, ಏನ್ರಿ ಗುಂಡ್ಕಲ್ಲು ಅದೇನು ಪೂಜೆ ಮಾಡೋದು ಅಂತಾರೆ. ವಿಷ್ಣುನ ಪೂಜೆ ಮಾಡಿದ್ರೆ ಆಹಾ ಎಷ್ಟು ಚೆನ್ನಾಗಿದ್ದಾನೆ ವಿಷ್ಣು ಮೂರ್ತಿ. ಯಾಕೆಂದರೆ ಮಾರ್ಬಲಲ್ಲಿ ಇರ್ತಾನೋ, ಫಸ್ಟ್ ಕ್ಲಾಸ ಕಲ್ಲಲ್ಲಿ ವಿಗ್ರಹ ಅಲಂಕಾರ ಮಾಡ್ಕೊಂಡ್ಬಿಡ್ತಾನೆ, ಒಳಗೆ ಅವನು ಕಪ್ಪೆ ಅಂತ ಇವ್ನು ಗೊತ್ತಿಲ್ಲ.
ಅದಕ್ಕೆ ಹೇಳೋದು, ಜೀವನದಲ್ಲಿ ಒಳಗಡೆ ಇರೋ ಕಪ್ಪನ್ನು ನೋಡಬೇಡಿ, ಹೊರಗಡೆ ಇರೋ ಅಲಂಕಾರ ನೋಡಬೇಡಿ. ಭಗವಂತನ ಯಾವ ಕಾಲಕ್ಕೂ ಒಳಗಿಂದ ಆಂತರಿಕವಾಗಿ ನೋಡಿದಾಗ ಗೊತ್ತಾಗತ್ತೆ ಇದು ಗುಂಡು ಕಲ್ಲು ಕಪ್ಪು ಕಲ್ಲು ಅಂತ. ಪ್ರತಿಯೊಬ್ಬನು ಗುಂಡಪ್ಪ ಅಂದರೆ ಆ ಗುಂಡಪ್ಪ ಅನ್ನೋ ಹೆಸರು ಇನ್ನು ಯಾರ್ದು ಅಲ್ಲ, ಗುಂಡಣ್ಣ ಅನ್ನೋ ಹೆಸರು ಯಾರು ಅಲ್ಲ, ಗುಂಡು ಅಂದರೆ ಯಾರ ಹೆಸರಲ್ಲ, ಸಾಕ್ಷಾತ್ ಪರಮೇಶ್ವರಂದು. ಅದಕ್ಕೆ ಯಾವುದೇ ಒಂದು ಕಲ್ಲನ್ನು ಕಲಾಕೃತಿಯನ್ನು ಮಾಡಬೇಕಾದ್ರೆ ಗುಂಡು ಕಪ್ಪು ಕಲ್ಲೇ. ಅದಕ್ಕೆ ಸಾಲಿಗ್ರಾಮ. ಆ ಸಾಲಿಗ್ರಾಮ ಇದ್ದ ಹಾಗೆ ಒಳಗಡೆ ಆಂತರಿಕವಾಗಿ ನೋಡಿದ್ರೆ, ತೆಗೆದು ನೋಡಿದ್ರಾಗೆ ರಜತ ಕಮಲ ಅಂತೆ, ಒಳಗಡೆ ಮುಚ್ಚಿದಾಗ ಗುಂಡು ಕಲ್ಲೆ. ಅದಕ್ಕೆ ನೀವು ಹೇಳೋದು, ದಂಡಕಿ ನದಿ ಹರಿತಾ ಇರಬೇಕಾದ್ರೆ ಸಾಲಿಗ್ರಾಮ ಥರ ಇರಿ. ಪ್ರತಿಯೊಬ್ಬ ಮನುಷ್ಯ ಮನಸ್ಸು ಚೆನ್ನಾಗಿಟ್ಕೊಳ್ಳಿ, ಆ ಸಾಲಿಗ್ರಾಮ ಥರ ಪೂಜೆಲ್ಪಡತಕ್ಕಂಥ ಅವಕಾಶ ಹೊರಗಡೆ ನೋಟಕ್ಕಲ್ಲ ಜೀವನ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದೆ. ಗುರುಜಿ, ಬಹಳ ಒಂದು ಒಳ್ಳೆಯ ನೀತಿ ತಿಳಿಸ್ಕೊಟ್ರಿ ಈ ಒಂದು ಶ್ಲೋಕದಿಂದ ಅಂತಾನೆ ಹೇಳ್ಬಹುದು. ಇಂದಿನ ದೇವಿ ವಿಂಧ್ಯಾವಾಸಿನಿ ಅಂತ ಹೇಳಿದ್ರಿ, ಸೌಂದರ್ಯ ಪ್ರಧಾಯಿನಿ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಆಡುಭಾಷೆಯಲ್ಲಿ ಹೇಳಲ್ವೇ, ಯಾವುದೇ ವರ್ಣ ಇರ್ಲಿ ಅದನ್ನೇನ್ ತೇಕೊಂಡ್ ಕುಡಿಯಕ್ಕಾಗತ್ತಾ, ಗುಣ ಮುಖ್ಯ ಅಂತ ಹೇಳಿದ್ದೀರಾ.